ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಬಟ್ಟೆಯಲ್ಲಿ ಶಿವಾನಿ ನನ್ನ ಕೊಂದ್ಲ, ಅದೇ ಬಟ್ಟೆ ಹಾಕೊಂಡು ಬರ್ತೀನಿ. ಆ ನಾಗಿಣಿನ ಈ ದಿಗ್ವಿಜಯ ನೋಡೇನೆ. ಅವಳು ಇಲ್ಲಿರ್ತೀನಿ ಅಂದ್ಲ. ಇಲ್ಲೇ ಇರ್ತಾಳೆ. ಯಾವುದೋ ಭೈರವಿ ಗುಹೆ ಅಂದೆ, ಇಲ್ಲಿ ಕರ್ಕೊಂಬಂದಿದ್ಯಾ? ಅವಳಲ್ಲಿ ಕಾಣಿಸ್ತಾನೆ ಇಲ್ಲ. ಸಾವು ಮೊದಲೇ ನಮಗೆ ಕಾಣಲ್ಲ, ಬಂದ್ಮೇಲಷ್ಟೇ ಗೊತ್ತಾಗೋದು. ಏನ್ ಹೇಳ್ತಾ ಇದೀಯಾ? ಅವಳೇನು ಹೇಳ್ತಾಳೆ? ನಾನು ಹೇಳ್ತೀನಿ ಕೇಳು ದಿಗ್ವಿಜಯ. ಸರಿ, ಎಲ್ಲರೂ ಬನ್ನಿ, ಬಡಗೆ ಹೊಡಿಯೋಣ. ಬನ್ನಿ ಬಮ್ಮ ನಡಿ. ಶಿವಾನಿ ಅವರೇ, ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ, ಖುಷಿಯಾಗಿ ಪಟಾಕಿ ಹೊಡಿಯಕ್ಕೆ ಹೋದ್ರು. ನೀವ್ಯಾಕೆ ಹೀಗಿದ್ದೀರಾ? ಏನಾಯ್ತು? ಯಾಕೋ ನನಗೆ ಮನ್ಸಾಗ್ತಿಲ್ಲ ಅಭಯ್ ಅವರ. ಈ ದೀಪಗಳನ್ನ ನೋಡ್ತಾ ಇದ್ರೆ, ಈ ಸಂಭ್ರಮನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ತ್ರಿಶೂಲ ನೆನಪಾಗ್ತಿದ್ದಾನೆ. ಅವನು ನನಗೆ ಅವನ ಪ್ರೀತಿನ ಈ ದೀಪಾವಳಿ ಸಮಯದಲ್ಲೇ ಹೇಳ್ಕೊಂಡಿದ್ದು. ನನ್ನ ಬದುಕಿಗೆ ಬರ್ತೀರಾ? ವಿಲ್ ಯು ಮ್ಯಾರಿ ಮೀ ಶಿವಾನಿ ಅವರೇ? ಪ್ರತಿ ದಿನ ಪ್ರತಿ ಕ್ಷಣ ನಾನು ಬರೀ ತ್ರಿಶೂಲ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಆದರೆ ಅವನು ನಾನು ಒಂದೇ ಒಂದ್ಸಲ ನೆನಪಾಗಿದ್ರು ಅವನು ನನ್ನ ಹತ್ರ ಓಡ್ ಬರ್ತಿದ್ದ ಅಲ್ವಾ? ಶಿವಾನಿ ಅವರೇ, ನೀವು ನಿಮ್ಮ ತ್ರಿಶೂಲ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ನೋಡಿ. ಯಾವುದೋ ಕಾರಣಕ್ಕೆ ನೀವಿಬ್ರು ಬೇರೆ ಆಗಿದ್ದೀರಾ, ಆದರೆ ಆದಷ್ಟು ಬೇಗ ತ್ರಿಶೂಲ್ ನಿಮ್ಮ ಕಣ್ಮುಂದೆ ಬಂದು ನಿಲ್ತಾನೆ. ನೀವಿಬ್ರು ಜೊತೆಯಲ್ಲೇ ಜೀವನ ನಡೆಸ್ತೀರಾ. ಐ ಪ್ರಾಮಿಸ್, ಮುಂದಿನ ದೀಪಾವಳಿ ಹಬ್ಬದಲ್ಲಿ ಅವನು ನಿಮ್ಮ ಜೊತೆಲಿರ್ತಾನೆ. ಇದಕ್ಕೆ ನಾನು ಜವಾಬ್ದಾರಿ. ನೋಡಿ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಪ್ಲೀಸ್ ಬನ್ನಿ, ಪಟಾಕಿ ಹೊಡೆಯೋಣ. ಬನ್ನಿ ಶಿವಾನಿ ಅವರೇ. ಶಿವಾನಿ ಬಮ್ಮ, ನೀನು ತ್ರಿಶೂಲ್ ಮದುವೆ ಆದ ಹೊಸರಲ್ಲಿ ಎಷ್ಟು ಪಟಾಕಿ ಹೊಡೆದಿದ್ರಿ ಗೊತ್ತಾ? ಈ ಹಬ್ಬ ಕೆಲವೊಂದು ಸಂಭ್ರಮದ ನೆನಪುಗಳನ್ನು ಕೊಟ್ಟು ಹೋಗುತ್ತೆ. ಜೀವನದಲ್ಲಿ ನಮ್ಮವರು, ನಮ್ಮ ಕನಸು ಇದ್ಯಾವುದು ನಮ್ಮ ಹಿಂದೆ ಬರಲ್ಲ, ಆದರೆ ನೆನಪುಗಳು ಮಾತ್ರ ಸದಾ ನಮ್ಮ ಜೊತೆನೇ ಇರುತ್ತಮ್ಮ. ಹಾಗಾಗಿ ಜೀವನದಲ್ಲಿ ಒಳ್ಳೆ ನೆನಪುಗಳನ್ನು ಉಳಿಸೋಷ್ಟು ಕೆಲಸ ಮಾತ್ರ ಮಾಡಬೇಕು. ನಾನು ಅಷ್ಟೇ ಅತ್ತೆ, ಯಾವಾಗಲೂ ಒಳ್ಳೆ ಕೆಲಸನೇ ಮಾಡೋದು. ನೀವು ಒಳ್ಳೆ ಕೆಲಸ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋದ್ನಲ್ಲ, ಅದು ತುಂಬ ಒಳ್ಳೆ ಕೆಲಸ.
ಅವಳು ಇಲ್ಲಿಗೆ ಬರುತ್ತಿದ್ದಾಳೆ. ನಾವು ಅವಳ ಕಣ್ಣಿಗೆ ಬೀಳೋದು ಬೇಡ. ಏಯ್ ದಿಗ್ವಿಜಯ, ಇದೇ ನಿನ್ನ ಬಲಿಪೀಠ. ನಿನ್ನ ದುಷ್ಟತನಗಳು ಕೊನೆಗಾಣು ಮರಣ ಮಂಟಪ. ನನ್ನ ಆದಿಶೇಷನ ರಕ್ತದಲ್ಲಿ ಕುಳಿಯಾಡಿದ ದಿಗ್ವಿಜಯ, ಇವತ್ತೇ ನಿನ್ನ ಕೊನೆ. ನನ್ನ ಸಾವು ಮಾತ್ರ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಸಾಧ್ಯ. ನಾಗಮಣಿಯ ಪ್ರೇತಾತ್ಮದ ಕೈ ಸೇರಿದೆ, ಅದು ನನ್ನದಾಗಬೇಕು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ನನಗೆ ಸಿಗಬೇಕು. ನಾನು ಅವನು ಒಂದಾಗಬೇಕು. ನಾಗಮಣಿ ನನ್ನ ಕೈ ಸೇರ್ಬೇಕು ಅಂತ ಇಡೀ ಒಂದು ಲೋಕನೇ ಕಾಯ್ತಾ ಇದೆ. ಮಾರಣ ಹೋಮನೆ ನಡೆದು ಹೋಗ್ಲಿ, ನೆತ್ತರ ಹೊಳೆಯ ಹರಿಯಲಿ. ಆ ಮೃತ್ಯು ದೇವನಿಗೆ ಮರಣ ಯಜ್ಞವೇ ಆಗಲಿ. ಇವತ್ತು ಏನೋ ಒಂದು ಇತ್ಯರ್ಥ ಆಗಲೇಬೇಕು. ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನಮ್ಮ? ಇವತ್ತು ನಿಮ್ಮ ಸಾವಾಗುತ್ತೆ. ಏನು ಹೇಳ್ತಿದ್ಯಾ? ನನ್ನ ಸಾವ? ನನಗೆ ಮುಂದಾಗೋದು ಮೊದಲೇ ಗೊತ್ತಾಗುತ್ತಾ ಸರ್? ನಿಮ್ಮನ್ನ ಸಾಯಿಸೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಭೈರವಿ ಗುಹೆ ಹತ್ರ ನಿಮ್ಮನ್ನ ಸಾಯಿಸ್ಬಿಟ್ರು ಸರ್. ನನ್ನನ್ನು ಸಾಯಿಸಿದ್ರ? ಯಾರು? ನಿಮ್ಮ ಸೊಸೆ ಶಿವಾನಿ ಸರ್. ಅಲ್ಲ ಸರ್, ಅವ್ರು ಯಾಕೆ ನಿಮ್ಮನ್ನು ಸಾಯಿಸ್ತಾರೆ? ಅವ್ರಿಗೆ ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ದ್ವೇಷ? ನೀನು ಹೇಳಿದ್ದು ನಿಜಾನಾ? ನಿಜಾನೇ ಸರ್. ನನ್ನ ಕಣ್ಣಿಗೆ ಅದೇ ಕಾಣಿಸ್ತಾ ಇದೆ. ಆ ಭೈರವಿ ಗುಹೆ ಹತ್ರ ನಿಮ್ಮನ್ನ ಚುಚ್ಚಿ ಸಾಯಿಸ್ತಾ ಇದ್ದಾಳೆ. ದಯವಿಟ್ಟು ನೀವು ಮನೆ ಬಿಟ್ಟು ಎಲ್ಲಿಗೂ ಹೋಗೋದು ಬೇಡ ಸರ್, ಮನೇಲೇ ಇರಿ. ಹಾಗೊಂದು ವೇಳೆ ನೀವು ಹೊರಗಡೆ ಹೋಗೋದಾದ್ರೆ ಆವತ್ತು ದೇವಸ್ಥಾನದಲ್ಲಿ ಹಾಕೊಂಡಿರೋ ಬಟ್ಟೆನ ಮಾತ್ರ ಹಾಕೊಂಡು ಹೋಗಬೇಡಿ ಸರ್. ಆ ಬಟ್ಟೆನಲ್ಲೇ ನಿಮ್ಮನ್ನ ಶಿವಾನಿ ಚುಚ್ಚಿ ಕೊಂದಿದ್ದು. ಆ ಬಟ್ಟೆಯಲ್ಲಿ ಶಿವಾನಿ ನನ್ನನ್ನು ಕೊಂದ್ಲ. ಅದೇ ಬಟ್ಟೆ ಹಾಕೊಂಡು ಬರ್ತೀನಿ. ಆ ನಾಗಿಣಿನ ಈ ದಿಗ್ವಿಜಯ ನೋಡೇ ಬಿಡ್ತೀನಿ. ಮತ್ತೆ ಏನೋ ಸಂಚು ಮಾಡಿ ನಾಗಮಣಿಗೋಸ್ಕರ ಬಂದಿದ್ಯಾ? ಇಲ್ಲ, ನಿನಗೆ ಸಿಗೋದು ನಾಗಮಣಿ ಅಲ್ಲ, ಘೋರ ಮರಣ. ನನ್ನ ಆದಿಶೇಷನ ಸಾಯಿಸಿದ ನಿನಗೆ ಸಿಗೋದು ಘೋರ ಸಾವು. ನಿನ್ನನ್ನು ಸಾಯಿಸಿ ಆ ಮೋಹಿನಿಯಿಂದ ನಾಗಮಣಿನ ಪಡೆದು ನನ್ನ ಆದಿಶೇಷನ ಕರ್ಕೊಂಡು ನಾಗಲೋಕಕ್ಕೆ ಮರಳಿ ಹೋಗ್ತೀನಿ ನಾನು. ನೇನಿ ಬಾಮ್ಮ ನನ್ನ ಜೊತೆಲಿ.
ಎಲ್ಲಿಗೆ ಸರ್? ಅದೇ ಭೈರವಿ ಗುಹೆ ಅಂದೆಲ್ಲ, ಒಟ್ಟಿಗೆ ಹೋಗೋಣಪ್ಪ. ನಾನಾ? ನಿನಗೆ ಮುಂದೆ ನಡೆಯೋದೆಲ್ಲ ಈಗಲೇ ಗೊತ್ತಾಗುತ್ತಲ್ಲ, ನನಗೂ ಹೆಲ್ಪ್ ಆಗುತ್ತೆ. ಬಾ, ಹೇಳಿದ್ನಲ್ಲ, ಬಾ. ನಾನು ಯಾರಿರ್ಬೋದು ಆ ದಿಗ್ವಿಜಯ? ಸತ್ತವನು ಮತ್ತೆ ಬದುಕಿ ಬಂದಿದ್ದಾನೆ ಅಂದ್ರೆ ಅದು ಅಸಂಭವ. ಆದ್ರೂ ಬಂದಿದ್ದಾನೆ, ಎಲ್ಲ ವಿಚಾರಗಳನ್ನು ಹಾಗೆ ಹೇಳ್ತಿದ್ದಾನೆ. ಅಂದಮೇಲೆ ಅವನು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಅವನ ಬಗ್ಗೆ ಅಷ್ಟೇ ಅಲ್ಲ, ನನ್ನ ಸುತ್ತ ಇರೋ ಮಿಕ್ಕ ಶತ್ರುಗಳ ಬಗ್ಗೆ ಕೂಡ ತಿಳ್ಕೋಬೇಕು. ಆ ಮೋಹಿನಿ ಮತ್ತೆ ನಾಗಮಾತ ರೂಪದಲ್ಲಿದ್ದ ಆ ದುಷ್ಟಶಕ್ತಿ ಬಗ್ಗೆ ಕೂಡ ನಾನು ತಿಳ್ಕೋಬೇಕು. ಎಲ್ರನ್ನು ಸಂಹಾರ ಮಾಡಬೇಕು. ಪರಮೇಶ್ವರ, ಗೊಂದಲಗಳಿದ್ದಾಗ, ಸಮಸ್ಯೆಗಳಿದ್ದಾಗ ಏನೋ ಒಂದು ದಾರಿ ತೋರಿಸ್ತಿದ್ದೆ ನೀನು. ಆದ್ರೆ ಈಗ ಎಂತ ಕಷ್ಟದ ಪರಿಸ್ಥಿತಿಲಿ ತಂದಿಟ್ಟಿದ್ಯಾ ನನ್ನ ಭಗವಂತ. ಸುತ್ತ ಇರೋ ಶತ್ರುಗಳು ಯಾರು, ನನ್ನ ಬಂಧುಗಳು ಯಾರು ಅಂತ ತಿಳಿದೇ ಇರೋ ಹಾಗೆ ಮಾಡಿದ್ಯಾ. ಇವತ್ತು ಇಲ್ಲಿಗೆ ಬರೋನು ನಿಜವಾಗ್ಲೂ ಆ ದಿಗ್ವಿಜಯನೇನ ಅಂತ ತಿಳಿಯೋ ಹಾಗೆ ಮಾಡು ಭಗವಂತ. ಅವನು ಶಕ್ತಿವಂತನೇ ಆಗಿದ್ರೆ ಆ ದುಷ್ಟರನ್ನ ಸಂಹಾರ ಮಾಡೋ ಶಕ್ತಿ ಕೊಡು ಭಗವಂತ. ಅಭಯ್, ನೈನಿ ಎಲ್ಲೂ ಕಾಣಿಸ್ತಿಲ್ಲ ಕಣೋ. ಎಲ್ಲಿ ಹೋದ್ಲು ಅಂದ್ರೆ ಗೊತ್ತಾಗ್ತಿಲ್ಲ. ಅವ್ಳು ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಏ ವಿಶಾಲ್, ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನೈನಿ ದಿಗ್ವಿಜಯ್ ಅವ್ರ ಜೊತೆ ಹೋದ್ಲು. ದಿಗ್ವಿಜಯ್ ಅವ್ರ ಜೊತೆನಾ? ಯಾಕೋ, ಏನಾಯ್ತು? ಅದು ದಿಗ್ವಿಜಯ್ ಅವ್ರ ಕೈಯಲ್ಲಿ ಗನ್ನಿತ್ತು ಕಣೋ. ಗನ್ನ? ಶಿವಾನಿ ಬೇರೆ ಕಾಣಿಸ್ತಿಲ್ಲ. ನೀನ್ ನೋಡಿದ್ರೆ ದಿಗ್ವಿಜಯ್ ಅವರು ಗನ್ ತಗೊಂಡು ಹೋದ್ರು ಅಂತ ಹೇಳ್ತಿದ್ಯಾ? ಸಮಥಿಂಗ್ ಇಸ್ ರಾಂಗ್ ಕಣೋ. ನನಗೆ ಯಾಕೋ ಶಿವಾನಿಗೆ ತೊಂದರೆ ಇದೆ ಅಂತ ಅನಿಸ್ತಿದೆ. ಅದು ಅಲ್ಲದೆ ಗುರುಗಳು ಶಿವಾನಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ನೈನೀನು ದಿಗ್ವಿಜಯ್ ಅವ್ರ ಜೊತೆ ಹೋಗಿದ್ದಾಳೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನೋ ಮಾಡೋದು. ಎಲ್ಲ ಸರಿ ಮಾಡೋಣ ಬಾ. ಅವಳು ಇಲ್ಲಿರ್ತೀನಿ ಅಂತ? ಹ್ಞೂ, ಇಲ್ಲೇ ಇರ್ತಾಳೆ. ಯಾವುದೋ ಭೈರವಿ ಗುಹೆ ಅಂದೆ, ಇಲ್ಲಿ ಕರ್ಕೊಂಬಂದಿದ್ಯಾ? ಅವಳಲ್ಲಿ ಕಾಣಿಸ್ತಾನೆ ಇಲ್ಲ. ಸಾವು ಮೊದಲೇ ನಮಗೆ ಕಾಣಲ್ಲ, ಬಂದ್ಮೇಲಷ್ಟೇ ಗೊತ್ತಾಗೋದು. ಏನ್ ಹೇಳ್ತಾ ಇದೀಯಾ? ಅವಳೇನ್ ಹೇಳ್ತಾಳೆ? ನಾನು ಕೇಳು ವಿಜಯ. ನಯನಿ ನನ್ನ ತೋರ್ಸಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬರಲಿಲ್ಲ. ನಾನು ಹೇಳ್ದಾಗೆ ನಿನ್ನ ಈ ಜಾಗ ಕರ್ಕೊಂಡು ಬಂದಿದ್ದಾಳೆ ಅಷ್ಟೇ. ಓಹೋ, ಈ ದಿಗ್ವಿಜಯನ್ಗೆ ಮೋಸನಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂದ ಹಾಗೆ ಮೋಸದಿಂದನೇ ಗೆಲ್ಲೋದು ತಪ್ಪಲ್ಲ ದಿಗ್ವಿಜಯ. ನಿನ್ ಮಾತನ್ನ ಕೇಳ್ತಾ ಇದ್ರೆ ಚಿಟ್ಟೆ ಜೇನ್ ಹುಳಕ್ಕೆ ವಾರ್ನಿಂಗ್ ಕೊಟ್ಟಂಗೆ ಅನಿಸ್ತಿದೆ. ನೀನು ಕರೆದಿರೋದು ದಿಗ್ವಿಜಯನಲ್ಲ ಶಿವಾನಿ, ನಿನ್ನ ಸಾವನ್ನ. ನಾನು ದಿಗ್ವಿಜಯ ಗೆಲ್ಲಕ್ಕೆ ಅಂತಾನೆ ಹುಟ್ಟಿದವನು. ನಿನ್ನ ಆದಿಶೇಷ ನಾನು ಹಾರಿಸಿದ ಗುಂಡಿಂದನೇ ಸತ್ತ. ನೀನು ಹಾಗೆ ಸಾಯ್ತೀಯ.
ಅಣ್ಣ ದಿಗ್ವಿಜಯ್ ಅವರು ಈ ಕಡೆ ಏನಾದರೂ ಹೋದ್ರಾ? ಹಾಂ ಹೋದರು, ಜೊತೆಗೆ ಶಿವನ್ಯಮ್ಮವರು ಹೋದರು. ಸರಿ ಅಣ್ಣ, ನೀವು ಹೊರಡಿ. ಅಭಯ್ ಹತ್ತು. ಮೊದಲನೇ ಶತ್ರು ಸಂಹಾರ ಆಯ್ತು ನಯನಿ. ಇನ್ನು ಬಾಕಿ ಇರೋದು ನಿನ್ನ ಸಂಹಾರ. ನಿನ್ನ ಸಂಹಾರ ಅಷ್ಟೇ ಶಿವಾನಿ. ಇಲ್ಲಿ ನನ್ನ ನಿರೀಕ್ಷೆ ಮಾಡೇ ಇರ್ಲಿಲ್ಲ ಅಲ್ಲ? ನಾವ್ ನಿರೀಕ್ಷೆ ಮಾಡ್ದ ಹಾಗೆ ಆಯ್ತು ಶಿವಾನಿ. ಏನ್ ಹೇಳ್ತಾ ಇದ್ಯಾ ನೀನು? ನಿನ್ನಿಲ್ಲಿ ಬರೋ ಹಾಗೆ ಮಾಡಿದ್ದೆ ನಾವು ಮಾತಾಡುವಾಗ ನೀನು ಕೇಳಿಸ್ಕೋಬೇಕು ಅಂತ ಉಪಾಯ ಮಾಡಿದ್ದೆ ನಾವು. ಎದುರಿಗಿರೋ ಶತ್ರುಗಳಿಗಿಂತ ಜೊತೆಲೇ ಇದ್ದು ಎದೆ ಬಗೆಯೋ ಶತ್ರುಗಳ ಬಗ್ಗೆ ಎಚ್ಚರ ಇರಬೇಕಲ್ವಾ ಮಾಯಾಂಗನೆ? ನೀನು ದುಷ್ಟಕೂಟಕ್ಕೆ ನಮ್ಮ ಲೋಕನ ಬಿಟ್ಕೊಟ್ಟೋಳು ಅಂತ ಅನುಮಾನ ಇತ್ತು. ಅದಕ್ಕೆ ನೀನು ನಿನ್ನ ಜೊತೆಗಿರೋರು ಎಲ್ಲರೂ ಸೇರಿ ನಾವಿರೋ ಜಾಗಕ್ಕೆ ಬರೋ ಹಾಗೆ ನಾನು ನಯನಿ ಉಪಾಯ ಮಾಡಿದ್ವಿ. ಉಪಾಯ ನಿಂದಿರ್ಬೋದು, ಆದರೆ ಅಪಾಯ ನಿನಗೆ ಶಿವಾನಿ. ನಾನು ತಕ್ಷಕ, ಜ್ವಾಲಮಾಲಿನಿಯ ಉಪಾಸಕ. ಇವತ್ತು ನಿನ್ನ ಅಂತ್ಯ. ಹಾ, ಅಂತ್ಯ. ಕೆಟ್ಟದ್ರ ಅಂತ್ಯ, ದುಷ್ಟತನದ ಅಂತ್ಯ. ನನ್ನ ಶೇಷನಾಗ ನನಗೆ ಸಿಗದ ಹಾಗೆ ಮಾಡಿದ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಓಂ ಪ್ರೇತರಾಜೇಶ್ವರಿ. ಅಯ್ಯೋ, ನಾನೇನ್ ಮಾಡ್ಲಿ? ಶಿವಾನಿಗೆ ಸಹಾಯ ಹೇಗ್ ಮಾಡ್ಲಿ? ಸಾಯಿ ನಾಗಿಣಿ ಸಾಯಿ.